ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಮತ್ತೇನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ಈ ಮುಂಜಾನೆಯ ವೇಳೆಯಲ್ಲಿ ನಿಮ್ಮ ಮನಸ್ಸು ಕಷ್ಟದಲ್ಲಿದ್ಯಾ ಅಥವಾ ನಿಮ್ಮ ಜೀವನವು ಸಾಗಿಸುವುದಕ್ಕೆ ತುಂಬಾ ಕಷ್ಟವಾಗ್ತಿದ್ಯಾ? ದೇವರ ದಿನದಲ್ಲಿ ವಾಕ್ಯದ ಮುಖಾಂತರ ಮಾತನಾಡುತ್ತಿದ್ದಾರೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ಈ ಲೋಕದ ಜನರು ನಿಮ್ಗೆ ಸಹಾಯ ಮಾಡಲ್ಲ, ಈ ಲೋಕದ ಜನರು ನಿಮ್ಗೆ ವಿಶ್ರಾಂತಿ ಕೊಡಕ್ಕೆ ಸಾಧ್ಯವಿಲ್ಲ. ಆದ್ರೆ ಯೆಹೋವನು ತಾನೇ ನಿಮ್ಗೆ ವಿಶ್ರಾಂತಿಯನ್ನು ಕೊಟ್ಟು ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ದೇವರು ತಾನೇ ಈ ದಿನದಲ್ಲಿ ವಾಕ್ಯದ ಮುಖಾಂತರ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ದೇವರ ಮಕ್ಕಳಾಗಿರುವಂತ ನಾವು ನಮ್ಮಲ್ಲಿರುವಂತ ಕಷ್ಟ ದುಃಖಗಳನ್ನ ನಾವು ದೇವರ ಬಳಿಯಲ್ಲಿ ನಾವು ತೆಗೆದುಕೊಂಡು ಹೋಗುವಾಗ ದೇವರು ನಮಗೆ ವಿಶ್ರಾಂತಿಯನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ಈ ವಾಕ್ಯದ ಮೇಲೆ ನಂಬಿಕೆಯಿಂದ ಭರವಸೆದಿಂದ ಇರಿ. ಈ ವಾಕ್ಯದ ಮುಖಾಂತರ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾ ನಿಮಗೆ ವಿಶ್ರಾಂತಿಯನ್ನು ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ನೈಸ್ ಡೇ.